ನಮ್ಮ ಫ್ರೆಂಡ್ ಹತ್ರ ಹೇಳಿದ್ದೀನಿ ಬಿಡಿ ತೊಗೊಂಬರ್ತಾರೆ ಅಂತ ಅವರು. ವಾಟ್ಸ್ ಅಪ್ ಫ್ಯಾಮ್, ಹಾಯ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಸೊ ಇವತ್ತಿನ ಬ್ಲಾಗಲ್ಲಿ ಏನಿದೆ ಅಂದರೆ ನಮ್ಮ ಕಾಲೇಜಲ್ಲಿ ಇವತ್ತು ಟೆಕ್ನಿಕ್ ಡೇ ಇದೆ. ಸೊ ಅದಕ್ಕೆ ಫುಲ್ ರೆಡಿ ಆಗಿಬಿಟ್ಟು ಇದ್ದೀನಿ ಇವಾಗ. ಸೊ ಹೊರಡಬೇಕು. ಕರೆಕ್ಟ್ ಇವಾಗ ಟೈಮ್ ಎಷ್ಟು 9:15. 10 o'clock ಇರಬೇಕಂತೆ. ನಾನು 11 o'clock ಹೋಗ್ತೀನಿ. 1 hour ಲೇಟಾಗಿ ಹೋಗಬೇಕು, ಅವಾಗ ಚೆನ್ನಾಗಿರುತ್ತೆ ಒಂಥರ. ಸೊ ಏನು ಮಾಡಿದೆ ಟೆಕ್ನಿಕ್ ಡೇಲಿ, ಸೊ ಏನೇನೆಲ್ಲ ಮೆಜಾ ಮಾಡ್ತೀವಲ್ಲಿ ನೋಡೋಣ, ಹೋಗೋಣ ಬನ್ನಿ. ಓಡ್ತಾ ಇದ್ದೀನಿ ಇವತ್ತು. ಯಾವ ಗಾಡೀಲಿ ಹೋಗ್ತಾ ಇದ್ದೀನಿ ಅಂದರೆ GT ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡಿದು, ನನಗೂ ಒಂದು ಈ ಥರ ಬೇಕು ಗೈಸ್. ಬರುತ್ತೆ. ಸೊ ಇದೇನೆಂದರೆ ನಮ್ಮ ಫ್ರೆಂಡ್ಗೆ ಒಬ್ಬರಿಗೆ ವಾಚ್ ಮತ್ತು ಪ್ಯಾಂಟ್ ಬೇಕಾಯ್ತಂತೆ ನಂದು. ಸೊ ಅದಕ್ಕೆ ಕೊಡೋಣ. ಫ್ರೆಂಡೇ ಅಲ್ವಾ, ಫ್ರೆಂಡವ್ರ ಕೊಡೋಕ್ಕೆ ಹಿಂದೆ ಮುಂದೆ ನೋಡಬಾರ್ದು ಗೈಸ್. ಸೊ GT ತೊಗೊಂಡು ಹೋದರೆ ಒಂಥರ ಫೀಲೇ ಬೇರೆ, ರಾಯಲ್ ಆಗಿರ್ಬೋದು. ರಾಯಲ್ ಎನ್ಫೀಲ್ಡ್ ಅಲ್ವಾ. ಸೊ ರೆಡಿಯೆಲ್ಲ ಆಯಿತು. ಶೂಸ್ ಒಂದು ಹಾಕೊಬೇಕು. ಟಕ್ಕಂತ ಶೂಸ್ ಹಾಕ್ಕೊಂಡು ಓಡೋದೆ ಇವಾಗ. ಸ್ವಲ್ಪ ಗಾಡಿ ಒಂದು ಸ್ವಲ್ಪ ಧೂಳಾಗಿದೆ, ಅದ್ರ ಮೇಲೆ ಒಂದು ಸ್ವಲ್ಪ ಸ್ವೀಟ್ ಹಂಗೆ ಹೋಗೋದೆ. ಸೊ ಹೋಗೋಣ ಕಾಲೇಜ್ ಹತ್ರ. ಹೆಂಗಿದೆ ಸೌಂಡು? ಶೆಟ್ ಗೈಸ್, ನೋಡಿ ಇಲ್ಲಿ ಈ ಬ್ಯಾಗ್ ತೊಗೊಂಡು ಹೋಗ್ತಾ ಇದ್ದೆ, ಇದು ಸುಟ್ಟೋಗ್ಬಿಡ್ತು ಗೈಸ್. ಇಲ್ಲಿ ನೋಡಿ ಏನಿದು ಹೊಗೆ ಬರ್ತಿದೆ ಗಾಡಿಯಿಂದ ಅಂತ ನೋಡ್ತೀನಿ. ಅಯ್ಯೋ ರಾಮ. ವಾಚ್ ಮೇ ಬಿ ವಾಚು ಸುಟ್ಟಾಯಿತು ಅನ್ಕೊತೀನಿ ನನ್ನ ಪ್ರಕಾರ. ಪ್ಯಾಂಟೇನು ಆಗಿಲ್ಲ. ಅಯ್ಯಪ್ಪ ರಾಮ. ನೋಡೋಣ, ಇಲ್ಲಿ ಫಸ್ಟ್ ಕಾಲೇಜ್ಗೆ ಹೋಗೋಣ. ಕಾಲೇಜ್ ಒಳಗಡೆ ಎಂಟ್ರಿ ಆಗೋಣ. ನೀವು ID ಕಾರ್ಡ್ ಇಲ್ಲ, ಬಿಡ್ತಾರೋ ಬಿಡೋದು ಗೊತ್ತಿಲ್ಲ. ID ಕಾರ್ಡಾ? ನಮ್ಮ ಫ್ರೆಂಡ್ ಹತ್ರ ಹೇಳಿದ್ದೀನಿ ಬಿಡಿ, ತೊಗೊಂಬರ್ತಾರೆ ಅಂತ ಅವರು. ನೋಡಿ ಪರವಾಗಿಲ್ಲ, ಚೆನ್ನಾಗಿ ಮಾಡವ್ರೆ. ಹಾಯ್. ಜಾಸ್ತಿ ಜನ ಇನ್ನೂ ಬಂದಿಲ್ಲ. ಹಾಯ್. ಇವ್ರದ್ದು ಇವತ್ತು ಡ್ಯಾನ್ಸ್ ಇದೆ. ಮಾಮೂಲಿ ಎತ್ನಿಕ್ ಇದೆ, ತೋರಿಸ್ತೀನಿ ಇವ್ರದ್ದು ಡ್ಯಾನ್ಸ್. ನೀವು ನೋಡಿ ಇವತ್ತು. ಆಮೇಲೆ ಅಪ್ರ ಫುಲ್ ಅಲ್ಲಾಡ್ಕೊಂಡು ಅನ್ಕೊಂಡು ಸ್ಟೇಜಲ್ಲಿ ಸ್ಟೇಜ್ ಇಲ್ವಾ? ಅಯ್ಯೋ ರಾಮ, ಬಿಡು, ನೆಕ್ಸ್ಟ್ ಟೈಮ್ ಮಾಡ್ತಾರೆ. ಓಕೆ ಬಾಯ್. ಸೊ ಗೈಸ್, ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾರೆ ನೋಡಿ. ಇವರೆಲ್ಲ ಪಂಚೆ ಹಾಕೊಂಬಂದ್ಬಿಟ್ಟಿದ್ದಾರೆ. ಸೂಪರಾಗಿ ಕಾಣ್ತಿದೆ ಕಣ. ಈ ಸತಿ ಅಷ್ಟೇನು ಚೆನ್ನಾಗಿ ಮಾಡಿರಲ್ಲ ಡೆಕೋರೇಷನ್. ಪರವಾಗಿಲ್ಲ, ಚೆನ್ನಾಗಿ ಮಾಡೋ. ಯಾಕಂದರೆ ಪೆಂಡಲ್ ವೈಟ್ ಹಾಕ್ಬಿಟ್ಟವ್ರಲ್ಲ ಮೇಲೆ, ಅದಕ್ಕೆ ಬಿಸಿಲು ಬರ್ತಿದೆ ಫುಲ್ ಕೆಳಗಡೆ. ಆಮೇಲೆ ಸಕಲ ಕಾಣಿಸ್ತಿದ್ರು. ಅವರೆಲ್ಲಿ ವಿಕಾಸ್ ಅಲ್ಲ ಅಲ್ಲವ್ರು? ಎಲ್ಲಿ? ಓ, ಅಲ್ಲಿ ನಿಂತವ್ರ ಅಣ್ಣವರು. ಅಲ್ಲಿ ನಿಂತವ್ರು ನೋಡಿ. ಎಲ್ಲರೂ ಪಂಚೆ ಹಾಕೊಂಡ್ಬಂದಿದ್ದಾರೆ ಗೈಸ್. ಎಲ್ಲರೂ ಪಂಚೆ ಹಾಕೊಂಡ್ಬಂದಿದ್ದಾರೋ. ನಾನು ಮತ್ತೆ ಇವನಷ್ಟೇ ನೋಡಿ. ನಮ್ಮ ಲಾಗೆಲ್ಲ ಕಾಣಿಸ್ಕೊಡಲ್ಲ ಅಂತ ದೋಸೆ ಇಲ್ಲ ನಾನು ನಿಮ್ಮ ಮಗ. ಸೊ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಲ್ಲ? ಲೇಟ್ ಆಗುತ್ತೆ. ಸ್ಟಾರ್ಟ್ ಆಗಲ್ಲ, ಅವಾಗ ತೋರಿಸ್ತೀವಿ. ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಸುಮ್ಮನೆ ಫೋಟೋ ಶೂಟ್ ಮಾಡಿಸೋಣ ಅಂತ ಹೋಗ್ತಾ ಇದ್ದೀವಿ. ಅವನು ರೋಹಿತ್ ಅಂತ, ಅವನ ಹತ್ರನೂ GT ಇದೆ. ಇವನು ಶ್ರೀರಾಮು, ಇವನು R15 ತೊಗೊಂಬರ್ತಾನೆ. ನಾನು GT ಹೋಗ್ತಾ ಇದ್ದೀನಿ, ಸುಮ್ಮನೆ ಫೋಟೋ ಶೂಟ್ ಮಾಡಿಸೋಣ ಅಂತ. ಇನ್ನೂ ಸ್ಟಾರ್ಟ್ ಆಗಿರೋ ಒಳ್ಳೆ ಪ್ರೋಗ್ರಾಮ್. ಸ್ಟಾರ್ಟ್ ಆದಮೇಲೆ ಆಮೇಲೆ ಹೋಗ್ತೀವಿ. ಸೊ ಹೋಗೋಣ. ಹಾಯ್ ಅಶ್ವಿತ್. ಅವ್ನು ಬ್ಲಾಗಲ್ಲಿ ಕಾಣಿಸ್ಕೊಳೋಣ ಅಂತಾನೆ, ಅದಕ್ಕೆ ತೋರ್ಸಕ್ಕೆ ಹೋಗಲ್ಲ. ಸೊ ಫೋಟೋ ಶೂಟ್ ಮಾಡ್ಸೋಣ ಬನ್ನಿ. ಇವಾಗ ಎಲ್ಲರದು ಫೋಟೋ ಶೂಟ್ ಆಯಿತು. ಇಲ್ಲಿ ಮಧ್ಯದಲ್ಲಿ ಗಾಡಿ ನಿಲ್ಸಿದ್ವಿ. ಗಾಡಿ ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡಿ ಮತ್ತೆ ಕಾಲೇಜ್ ಒಳಗಡೆ ಓಡಬೇಕು ಇವಾಗ. ಅಶ್ವಿತ್, ನೀನು ಫೋಟೋ ತೆಗಿಬೇಕಾ? ತೆಗಿಯೋಣಪ್ಪ, ಫೋಟೋ ತೆಗ್ಸ್ಕೊಂಡು ಹಂಗೆ ಹೋಗೋಣ. ಇವಾಗ ಕಾಲೇಜ್ ಹತ್ರ ಬಂದಿದ್ದೀವಿ. ಸೊ ಇಲ್ಲಿ ನೀವು ಯಾರು ಬಂದಿರಲ್ಲ ಅಲ್ಲ? ಸೊ ಇಲ್ಲಿ ಸಾಲ ಗಾಡಿ ಪಾರ್ಕ್ ಮಾಡಿ ಹೋಗೋಣ ಹೊರಗಡೆ ಇವಾಗ. ಇನ್ನೂ ಜನನೇ ಬಂದಿಲ್ಲ ಗೈಸ್, ಬೇಗ ಬಂದ್ಬಿಟ್ಟಿದ್ದೀವಿ. ಎಲ್ಲರೂ ಫುಲ್ ಮಿಂಚು ಅಲ್ಲ ಇವತ್ತು. ಹೆಂಗೆ ಕಾಣಿಸ್ತು ನೋಡಿ ಎಲ್ಲರೂ ಹಂಗೆ ಕಾಲೇಜಿಂದ ಎಲ್ಲರೂ ಸ್ಯಾರಿ ಹಾಕ್ಕೊಂಡು. ಅಯ್ಯೋ ಹೋಗೋಣ ಬಾ, ಹೊರಗಡೆ ಹೋಗೋಣ ಬಾ. ಬಾರ ಶ್ರೀರಾಮ್, ಏನು ಹೆಲ್ಮೆಟಲ್ಲಿ ಹಾಕೊಂಡು ಬಾರಿ ಶ್ರೀರಾಮ್. ಸೊ ಬನ್ನಿ ಹೋಗೋಣ, ಕಾಲೇಜಲ್ಲಿ ಕೂಡ ಹೋಗೋಣ. ID ಕಾರ್ಡ್ ಇಲ್ಲ ನಂತರ ಏನು ಮಾಡ್ತಾರೋ ಗೊತ್ತಿಲ್ಲ. ಬನ್ನಿ ಹೋಗೋಣ. ಆರ್ಯನ್ ಕೈಲಿ ಹೇಳಿದ್ದೀನಿ ತೊಗೊಂಬರಕ್ಕೆ, ನಮ್ಮ ಮನೆಯಿಂದ ತೊಗೊಂಬರ್ತಿದ್ದಾನಂತ. ಹೊರಗಡೆ ಬಂದಿದ್ವಿ. ಇದು ನೋಡಿ, ಒಂದು ಲೆನ್ಸ್ ನೋಡಿ, ಇದು ಫ್ರೇಮ್ಸ್ ಏನು ಹೀರೋ ಥರ ಕಾಣ್ತಿದ್ದೆ. ಎಲ್ಲರೂ ಇಲ್ಲೇ ಇದ್ದೀವಿ. ಹಾಡು ಹೇಳ್ತಿದ್ದು ನಾನು ಹಾಡ್ತೀನಿ ಅಂತಲ್ಲ, ನಾನು ಸಿಂಗರ್ ಅಲ್ಲ, ನಾನು ಸಿಂಗರ್ ಕೊಡಲ್ಲ.
ಡ್ಯಾನ್ಸರ್ಸ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಡ್ಯಾನ್ಸ್ ಸ್ಟಾರ್ಟ್ ಆದ್ಮೇಲೆ ಆಡಿ 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 ಬರೀ ಆಮೇಲೆ ಕಿರ್ಚಾಡ ತಾನೇ ಬಂದಿದ್ಯಾ? ನಾನು ನೋಡಿದೆ ನಾನು ಅದೃಷ್ಟನು ಮುಂದೆ ಕುಂತಿದೆ ಇಂದು ಬಣ್ಣವಾಗಿದೆ. ಕನಸಲ್ಲಿ ಅಮ್ಮ ನೀನ್ ಆಡಲ್ವಾ? ಆಡೋದನ್ನ ಹಚ್ಚಿಬಿಡು. ಅವಾಗ ಕೆಡಿಸ್ತಿರಲ್ಲ. ಸೊ ಜಾಸ್ತಿ ಕ್ಲಾಸ್ ಅಲ್ಲಿ ಎಂಜಾಯ್ ಮಾಡಕ್ಕಾಗ್ತಿರೋರ್ಗೆ ಇವತ್ತು ನಾವು ಇಲ್ಲಿ ಪ್ಲಾಟ್ಫಾರ್ಮ್ ಮಾಡ್ಕೊಂಡಿದೀವಿ, ಎಂಜಾಯ್ ಮಾಡಿ ಅಂತ. ಸೊ ನೆಕ್ಸ್ಟ್ ಪರ್ಫಾರ್ಮ್ ನಾವು ನೋಡ್ತಿರೋದು ಪುನೀತ್. ಬಿಕಾಂ ಫಸ್ಟ್ ಇಯರ್ ಇಂದ ಪುನೀತ್ ಬರ್ತಿದ್ದಾನೆ. ಜೋರಾಗಿ ಚಪ್ಪಾಳೆ ಹೊಡೆದು ಸೋಲೋ ಡ್ಯಾನ್ಸ್ ಮಾಡ್ತಿದ್ದಾನೆ. ಆಪರ್ಚುನಿಟಿ ಮತ್ತೆ ಸಿಗೋಲ್ಲ.
ನೋಡು RCB ಅವರು ಗೆದ್ರು ಇರ್ತಾರೆ. ಆಗ್ಲೇ ನಮ್ಮನ್ನ ಎಂಟರ್ಟೈನ್ ಮಾಡಿದಂತ ಸಿದ್ದು ಹಾಗೆ ಪ್ರಗತಿ ಮತ್ತೊಮ್ಮೆ ಒಂದು ಧನ್ಯವಾದಗಳು. ಎಲ್ಲ ನಿಂತ್ಕೊಂಡು ಡ್ಯಾನ್ಸ್ ಆಡ್ತಿದ್ರಿ ತಾನೆ ನೀವು ಎರಡು ಬ್ಯಾಚ್ ಅವರು. ಸೌಂಡ್ ತಾನೆ ನೀವು ಎರಡು ಬ್ಯಾಚ್ ಅವರು. ಇಡೀ ಕಾಲೇಜಿಗೆ ಬ್ಯೂಟಿಫುಲ್ ಆಗಿರೋ ಸಾಂಗ್ ಬರ್ತಿದೆ ಅಲ್ವಾ? ಖಂಡಿತ ಅಲ್ವಾ? ಸೊ ಅದ್ಭುತವಾದಂತ ಸಿಂಗರ್. ಸೊ ಅವ್ರ ಕಡೆಯಿಂದ ಒಂದು ಸಾಂಗ್. ಇದು ಒಳಗಡೆ ಹೆವಿ ಅಂದರೆ ಹೆವಿ ಶೆಕೆ. ಈಚ್ ಕಡೆನೂ ಬಿಡ್ತಿಲ್ಲ ನಮ್ಗೆ ಹೋಗೋಕ್ಕೆ. ಸೊ ಯಾವುದೋ ಕಾರ್ ಇವೆಂಟ್ ನಡೀತಿದೆ ಅಲ್ವಾ? ಯಾವ ಕಾರು ಅಂತ ಶಿಫ್ಟ್ ಕಾರು. ಈಚ್ ಕಡೆ ಯಾವ ಸ್ಟೂಡೆಂಟ್ಗೂ ಬಿಡ್ತಿಲ್ಲ. ಸೊ ವೇಟ್ ಮಾಡ್ಬೇಕು ಇವಾಗ. ಓಪನ್ ಮಾಡ್ತಾ ಇದ್ದಾರೆ ಇವಾಗ, ನೋಡೋಣ ರೀ. ಇದು ಕೊಡ ಲ್ಯಾಂಬರ್ಗಿನಿ ಕಾರ್ ಕೊಡ. ಲ್ಯಾಂಬರ್ಗಿನಿ ಅಂತಂದರೆ ಶಿಫ್ಟ್ ಅಲ್ಲ. ಚೆನ್ನಾಗಿದೆ ಅಲ್ವಾ ಕಾರು? ಇದೇ ಕಾರಲ್ಲಿ ಬರ್ತೀವಿ ತಿರುಗಾಡಕ್ಕೆ ನೋಡಿ. ಹೊಸ ಮಾಡೋ ಸ್ವಿಫ್ಟ್ ಮುಂಗಡೆ ಓಪನ್ ಈ ಥರ ಬಿಟ್ಬಿಟ್ಟವನೇ. ಅದು ಟ್ರೆಂಡಾ? ಹಿಂಗಡೆ ಶೇಪ್ ಹೆಂಗಿದ್ಯೋ ಅಲ್ವಾ? ಸೊ ಇವಾಗ ಫಸ್ಟ್ ಈಚೆ ಹೋಗ್ಬೇಕು. ಆಗ್ತಿಲ್ಲ ಇಲ್ಲಿ ಇರೋಕ್ಕೆ, ಬಿಡ್ತಿಲ್ಲ. ಯಾವಾಗ ಈಚೆ ಹೋಗ್ತಾರೆ ಅವಾಗ ಹೋಗ್ಬಿಡೋದಲ್ವಾ? ಬಿಡ್ತಿಲ್ಲ ಕಣೋ ಅಲ್ವಾ? ಸೊ ಈಗ ಈಚೆ ಹೋಗ್ಲಿ. ಎಲ್ಲ ಫಂಕ್ಷನಲ್ಲಿ ಆಯಿತು. ಇವಾಗ ಓಡ್ತಾ ಇದ್ದೀನಿ ಮನೆಗೆ. ಸೊ ಎಲ್ಲ ಫ್ರೆಂಡ್ಸು ಅಲ್ಲಿಂದ ಹಂಗೆ ಓಡಿದ್ರು. ಎಲ್ಲ ಊಟ ಆಯಿತು, ಎಲ್ಲ ಆಯಿತು. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಹೋಗೋಣ, ಮನೆಗೆ ಹೋಗೋಣ. ಫಸ್ಟ್ ತುಂಬ ಟೈರ್ಡ್ ಆಗಿಬಿಟ್ಟಿದ್ದೀನಿ ಗೈಸ್. ಸೊ ಲೆಟ್ಸ್ ಗೋ, ಹೋಗೋಣ. ಮನೆಗೆ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ಡ್ರೆಸ್ ಚೇಂಜ್ ಮಾಡಬೇಕು. ಚೇಂಜ್ ಮಾಡಿಲ್ಲ, ಏನೋ ಪಾರ್ಸಲ್ ಬಂದಿದೆ ಅಂತ ಮನೇಲಿ. ಓಪನ್ ಮಾಡೋಣ. ಸೊ ಇವರಿಂದ ಬಂದಿದೆ ಅವತ್ತು ಪ್ರಜ್ವಲ್ ಅಂತ ಇಟ್ಕೋ. ಇದು ಓಪನ್ ಮಾಡೋಣ, ವಿಡಿಯೋ ತೆಗಿ. ಏನಾಯ್ತು ಇದು? ಹಾಂ ಏನಿದೆ ಗೊತ್ತಿಲ್ಲ ನಿಮಗೆ? ಅಮ್ಮನ ರಿಯಾಕ್ಷನ್ ನೋಡಿವಲ್ಲ, ಎಷ್ಟು ಶೂ ತೊಗೊಳ್ತ ಅಂತ. ಅಮ್ಮ ಅಂಗಡೆ ಫ್ಯಾನ್ಸ್ ಪೂಮಾ ಅಲ್ಲ, ಇದು ಜಾರ್ಡನ್ ನೋಡಿ ಗೈಸ್. ಇದೊಂದು ಜಾರ್ಡನ್ನು. ಸೊ ನೆನ್ನೆ ಚರ್ಚ್ ಸ್ಟ್ರೀಟ್ ರೋಡ್ ಹೋಗಿದ್ವಿ, ಅದು ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ತೊಗೊಂಡು ಶೂ ತೋರಿಸ್ತೀನಿ. ಸಾಕಾಗಿದೆ ಈ ಶೂ ಅಂತ ನೋಡಿ. ಅಮ್ಮ ನೋಡಿ ಹೆಂಗಿಸ್ತಾ ಇದ್ದಾರೆ. ಸೊ ಇವಾಗ ಎಲ್ಲರೂ ಈಚೆ ಹೋಗೋದೇನೋ ಪ್ಲ್ಯಾನ್ ಮಾಡಿದ್ರೆ ಹೋಗ್ಬೋದು. ಅಮ್ಮ ನೋಡಿ ಮತ್ತೆ ಎಲ್ಲೋ ಹೋಗೋದು ಬೇಡ, ನೆನ್ನೆ ಹೋಗಿದ್ರೆ ಸಾಕು, ಮನೇಲಿ ಕೂತ್ಕೊಳ್ಳಿ ಅಂತಿದ್ದಾರೆ.
ಸೊ ನನ್ನ ಫ್ರೆಂಡಿಗೆ ಬೈಕ್ ಕೊಡ್ಬೇಕು, ಆಮೇಲೆ ಕೊಡ್ತೀನಿ. ಸೊ ಇದೇ ನಿಲ್ಸಿದ್ದೀನಿ ಬೈಕ್. ಸೊ ಗೈಸ್ ಅದೇ ಇವಾಗ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಇವಾಗ ಜಿಮ್ಗೆ ಹೋಗೋಕ್ಕಾಗಲಿಲ್ಲ. ಸೊ ಜಿಮ್ಗೆ ಹೋಗ್ಬೇಕಾಯಿತು. ನೋಡಿ ಹಿಂಗೆ ಬಿಟ್ಬಿಡೋದಷ್ಟೇ. ನೋಡಿ ಮನೇಲಿ ಕೂತ್ಕೊಂಡು ಕಾರ್ಡ್ಸ್ ಆಡಬೇಕಂತೆ. ಅದು ನಮ್ಮ ಕೈಯಲ್ಲಿ ಆಗಲ್ಲ. ಈಚೆ ಓಡಾಡ್ತಾ ಇರಬೇಕು. ಬೆಂಗಳೂರೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಬ್ಲಾಗಲ್ಲಿ. ಎಕ್ಸ್ಪ್ಲೋರ್ ಗೈಸ್, ಎಕ್ಸ್ಪ್ಲೋರ್ 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 ಏನೋ ಮಾಡ್ತಿದ್ದಾರೆ ರೂಮಲ್ಲಿ. ನೋಡಿ ಗೈಸ್ ಹೆಂಗಾಡ್ತಾನೆ ಹುಡುಗಿ. ನಂದು ಬೈಕ್ ಕೊಡೋಣ ಇವಾಗ. ನಂದು ರೈಡರ್ ಅಲ್ಲೇ ಇದೆ, ಬರುವಾಗ ಗಾಡಿ ತೊಗೊಂಬರೋಣ. ಪ್ರಜ್ವಲ್, ನನ್ನ ಫ್ರೆಂಡ್ ಹೆಸರು ಅವನು ಹರ್ಷಿತ್ ಅಂತ. ಅವ್ನು ಇವತ್ತು ತೋರಿಸ್ತೀನಿ ಅಲ್ಲಿ ಹೋದ್ಮೇಲೆ. ಬಾರೋ ಬೇಗ ಹೋಗೋಣ ಬನ್ನಿ. ಬಟ್ ತುಂಬ ಹೊಟ್ಟೆ ಗುರು 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 ಅಂತಿದೆ. ಅತಿ ಶೀಘ್ರದಲ್ಲಿ ನಿಮಗೂ ಗೊತ್ತಾಗುತ್ತೆ, ಒಂದು ದೊಡ್ಡ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಸೊ ನೀವು ನೋಡ್ತಾ ಇರಪ್ಪ. ಸೊ ಲೆಟ್ಸ್ ಗೋ. ಬಂದು ಒಂದು ಡ್ಯಾನ್ಸ್ ಕ್ಲಾಸ್ ಅವ್ರಿಗೆ, ಅವ್ರು ಡ್ಯಾನ್ಸ್ ಕ್ಲಾಸ್ ಇದೆ ಇಲ್ಲಿ. ಅವ್ರು ಡ್ಯಾನ್ಸ್ ಕ್ಲಾಸ್ ಹತ್ರ ಬಂದು ನನ್ನ ಗಾಡಿ ಅಲ್ಲಿ ನಿಂತಿದೆ ಅಲ್ಲಿ. ಸೊ ಕೊಡೋಣ ಗಾಡಿಗೆ. ಇವನೇ ನೋಡಿ ಹರ್ಷಿತ್ ಅಂದರೆ ಇವರೇ ನನ್ನ ಫ್ರೆಂಡ್. ತೋರಿಸಿರ್ಲಿಲ್ಲ ಲಾಗಲ್ಲೆಲ್ಲ, ಫಸ್ಟ್ ಟೈಮ್ ಅವ್ರು ಬ್ಲಾಗಲ್ಲಿ ಕಾಣಿಸ್ಕೊಳ್ತಿರೋದು. ಇದು ಹಾಂ ಹೌದಾ? ಈಗ ಬೇಕು ಎಲ್ಲಿದೆ ಮನೆ? ತಾಯಿರೋ ನೈಟ್ ಸರ್. ಗೈಸ್ ಮತ್ತೆ ರೈಡರೇ ಬಂತು ಕೈಗೆ. ಆ GT ಓಡಿಸ್ಕೊಂಡು ರೈಡರ್ ಕೈ ಇದ್ದ ಅಂದರೆ ಯಾವುದೋ ಒಂದು ಚಿಕ್ಕ ಏನೋ ಸ್ಟಿಕ್ ಇರುತ್ತಲ್ವ, ಇಷ್ಟೇ ಚಿಕ್ಕದು, ಅದಕ್ಕೆ ಅದು ಇಟ್ಕೊಂಡು ಹೋದಂಗೆ ಇರುತ್ತೆ. GT ಒಂಥರ ರಾಯಲ್ ಅಲ್ವಾ, ರಾಯಲ್ ಎನ್ಫೀಲ್ಡ್ ಅಂತಲೇ ಹೆಸರು ಕರೆಕ್ಟಾಗಿ ಇಟ್ಟಿದ್ದಾರೆ ಅವ್ರ ಹೆಸರು. ಸೊ ಈಗ ಈ ಡೇಲಿ ಏನಿತ್ತು ಅಂದರೆ ಎಕ್ನಿಕ್ ಡೇಲಿ ಮಸ್ತ್ ಮಜಾ ಮಾಡಿದ್ವಿ. ನಿಮಗೂ ಇಷ್ಟ ಆಗಿರ್ಬೋದು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಬಂದೆ ಜಸ್ಟ್ ಇವಾಗ ನಮ್ಮ ಗಾಡಿ ತೊಗೊಂಡು. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು. ಸ್ವಲ್ಪ ಎಕ್ನಿಕ್ ಡೇಲಿ ತುಂಬ ಕಾಲೇಜ್ ತುಂಬ ದಿವಸ ಆಯಿತು, ನಿಮ್ಗೆ ತೋರಿಸಿರ್ಲಿಲ್ಲ. ಸೊ ಎಕ್ನಿಕ್ ಡೇ ಇತ್ತು ಇವತ್ತು, ಅದಕ್ಕೆ ಬ್ಲಾಗ್ ಮಾಡೋಣ ಅಂತ ಮಾಡಿದೆ. ಸೊ ನೋಡಿದ್ರಲ್ಲ ಹಿಂಗಿತ್ತು ಎಕ್ನಿಕ್ ಡೇ, ಮಜಾ ಮಾಡಿದ್ವಿ. ಮನೆಗೆ ಬಂದೆ. ಸೊ ನೆಕ್ಸ್ಟ್ ಬ್ಲಾಗಿಗೆ ವೇಟ್ ಮಾಡ್ತಾಯಿರಿ, ಒಂದು ಸ್ವಲ್ಪ ಶಾಕಿಂಗ್ ಆಗಿ ಸಖತ್ತಾಗಿರುತ್ತೆ. ಸೊ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಸೊ ಪ್ಲೀಸ್ ಹಂಗೆ ಸಪೋರ್ಟ್ ಮಾಡ್ತಾಯಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಗೈಸ್, ಬೈ.